ಸಿಂಗಾಪುರಿಂದ ಪಾರ್ವತಿ. ಹಾಯ್ ಪಾರ್ವತಿ, ಏನೇ ಇದ್ದಕ್ಕಿದ್ದಾಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ತುಂಬಾ ದಿನ ಆಯ್ತಲ್ವಾ, ನಿನಗ್ ನೋಡ್ಬೇಕನ್ನಿಸ್ತು, ಅದಕ್ಕೆ ಕಾಲ್ ಮಾಡ್ದೆ. ಹೆಂಗಿದೆ ಸಿಂಗಾಪುರು? ಬಿಸಿಲು, ಗಾಳಿ, ಮಳೆ ಎಲ್ಲ ಚೆನ್ನಾಗಿದ್ಯಾ? ಹಾ, ಎಲ್ಲ ಚೆನ್ನಾಗಿದೆ. ನೀನ್ ಇಲ್ಲ ಅನ್ನೋದೇ ಇಲ್ಲಿ ನನಗ್ ಬೇಜಾರು ಕಣೆ. ನೀನು ನಿನ್ ಗಂಡ ಇಲ್ಲೇ ಕೆಲ್ಸ ಹುಡ್ಕೊಂಡ್ ಬಂದ್ಬಿಡೋದು. ಹಾಗೆ ನನ್ಗೂ ಕಂಪ್ನಿ ಸಿಗುತ್ತೆ, ನಾವಿಬ್ರು ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅಯ್ಯೋ, ನಮ್ಮ ಮಾಯಿ ಹಾಗೆಲ್ಲ ಬಿಡಲ್ಲ ಕಣೆ. ನಮ್ಮ ಮನೇಲಿ ಈಗಾಗ್ಲೇ ತಿಂಡಿಗೆ ಲೇಟ್ ಆಯ್ತು, ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಅಯ್ಯೋ ಚಾರು, ತಿಂಡಿ ಅಂದ ತಕ್ಷಣ ನೆನ್ಪಾಯ್ತು, ನಮ್ಗೋಸ್ಕರ ಇಲ್ಲಿ ಕನ್ನಡ ಸಂಘದವರು ಕುಕಿಂಗ್ ಕಾಂಪಿಟೇಷನ್ ಮಾಡಿದ್ದಾರೆ. ನಾನು ಈ ವರ್ಷ ಹೊಸ ಡಿಶ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ನಿನ್ನ ಹತ್ರ ಏನಾದ್ರು ಐಡಿಯಾ ಸಿಗುತ್ತಾ ಅಂತ ಕಾಲ್ ಮಾಡ್ದೆ. ಹೌದಾ? ನಾನೀಗ ಹೊಸ ಐಟಮ್ ಟ್ರೈ ಮಾಡ್ತಾ ಇದ್ದೀನಿ, ಬ್ರೆಡ್ ಇಡ್ಲಿ. ಆ ದೇಶದಲ್ಲಿ ಬ್ರೆಡ್ ಇಡ್ಲಿ ಯಾರು ತಿಂದಿರಕ್ ಚಾನ್ಸೇ ಇಲ್ಲ, ಅದನ್ನೇ ಟ್ರೈ ಮಾಡು. ಅಯ್ಯ, ಬ್ರೆಡ್ ಇಡ್ಲಿನಾ? ಅದನ್ನ ತಿನ್ನಕ್ಕಾಗುತ್ತೇನೆ? ಯಾಕೆ ತಿನ್ನಕ್ಕಾಗಲ್ಲ? ನಾನು ಇವಾಗ ಮಾಡ್ತೀನಿ ನೋಡು, ಲೈವ್ ಆಗಿ ತೋರಿಸ್ತೀನಿ, ನೋಡ್ಕೋ. ಹಾ ಸರಿ, ಮಾಡು. ಕಾಣಿಸ್ತಿದ್ದೀನಾ? ಈ ತರ ಬ್ರೆಡ್ ಪೀಸಸ್ ತಗೋ, ಎಡ್ಜಸ್ ಎಲ್ಲ ಕಟ್ ಮಾಡ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ನಾನು ಇವಾಗ ಮಾಡಿ ತೋರಿಸ್ತೀನಿ ನೋಡು. ಈ ತರ ಪೌಡರ್ ಮಾಡ್ಕೊಂಡ್ಮೇಲೆ ಅದನ್ನ ಒಂದ್ ಬೌಲ್ಗೆ ಹಾಕೋಬೇಕು. ಇದಕ್ ಈಕ್ವಲ್ ಆಗಿ ಇಡ್ಲಿ ರವೆನ ಹಾಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಷ್ಟು ಅಡ್ಗೆ ಸೋಡಾ, ಇದನ್ನ ಮಿಕ್ಸ್ ಮಾಡ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡ್ಬೇಕು. ಮತ್ತೆ ಬೇಕಾದ್ರೆ ಒಂಚೂರು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಈಗ ಇದು ರೆಡಿ ಇದೆ. ಇದನ್ನ ಹೀಗೆ 20 ನಿಮಿಷ ನೆನೆಸ್ಬೇಕು, ಆಯ್ತಾ? ಅಷ್ಟರೊಳಗೆ ನಾವು ಇಡ್ಲಿ ಪಾತ್ರೆ ರೆಡಿ ಮಾಡ್ಕೊಂಡ್ಬಿಡೋಣ. ಇಡ್ಲಿ ತಟ್ಟೆ ಎಲ್ಲ ರೆಡಿ ಆಯ್ತು. 20 ನಿಮಿಷ ಆಯ್ತಲ್ವಾ, ಅದ್ ನೆಂದಿರತ್ತೆ ಇದು. ಈಗ ಇದಕ್ಕೆ ನೀರ್ ಹಾಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನ ಇಡ್ಲಿ ಪಾತ್ರೆನಲ್ಲಿಟ್ಟು 15 ನಿಮಿಷ ಹಬೆನಲ್ಲಿ ಬೇಯಿಸ್ಬೇಕು. ಹೇಗ್ ಮಾಡೋದಂತ ಗೊತ್ತಾಯ್ತಾ? 15 ನಿಮಿಷ ಕಣೆ, ಬ್ರೆಡ್ ಇಡ್ಲಿ ರೆಡಿ. ಅಯ್ಯೋ ಚಾರು, ಇಷ್ಟು ಸಿಂಪಲ್ ಡಿಶ್? ಸರಿ ಸರಿ, ಫಸ್ಟ್ ನಾನ್ ಟ್ರೈ ಮಾಡ್ತೀನಿ ಮನೆಯಲ್ಲಿ, ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. ಬಾಯ್ ಕಣೆ. ಕುಕ್ಕಿಂಗ್ ಕಾಂಪಿಟೇಷನ್ ಅಲ್ಲಿ ನೀನೇ ಪ್ರೈಸ್ ಗೆಲ್ಲೋದು. ಆಲ್ ದಿ ಬೆಸ್ಟ್, ಬಾಯ್. ನಾನ್ ನೋಡ್ತಾ ಇದ್ದೇನೆ, ನೀನು ನೋಡ್ತಿದ್ಯೋ ಅಥವಾ ನನಗೆ ಏನಾದ್ರು ಆಗ್ಬಿಟ್ಟಿದ್ಯೋ? ಚೇಂಜ್. ಅದಕ್ಕೆ ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಕೀಪ್ ಮಾಡಿದ್ದಾರೆ, ಬ್ರೆಡ್ ಬಿಟ್ಟು ಬೇರೆ ಕುಕ್ ಮಾಡ್ತಾರೆ ಅಲ್ವಾ? ಬ್ರೆಡ್ ಫ್ಯಾಕ್ಟರಿ ಆಗಿದ್ ನಮ್ಮನೆ ಇವತ್ತು ನಾರ್ಮಲ್ ಅಡಿಗೆ ಮನೆ ಆಗ್ಬಿಟ್ಟಿದ್ಯಲ್ಲೇ. ಮಮ್ಮಿಗೆ ಟೆಲ್ ಮಾಡೋಣ, ಓಕೆನಾ? ಆದ್ರೆ ಸ್ನಾನಕ್ಕೆ ಬಿಸಿನೀರು ಕಾಯಿಸ್ಕೊತಿಲ್ಲ ತಾನೆ? ಅದು ಗೊತ್ತಿಲ್ಲ. ಯಾಕೆ ಕರೆದೆ ನನ್ನ? ಮಾರ್ನಿಂಗ್ ಇಂದ ಸ್ಪೆಷಲ್ ಪ್ರಿಪೇರ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ಡೋನಟ್ ಇರಬೇಕು. ಮಮ್ಮಿ, ಯಾವ ಪುರುಷಾರ್ಥಕ್ಕೆ ಇಂಗ್ಲೆಂಡ್ ಅಲ್ಲಿ ಇದೆಯಾ ನೀನು? ಡೋನಟ್ ಅನ್ನು ಓವನ್ ಅಲ್ಲಿ ಮಾಡ್ತಾರಾ, ಕುಕ್ಕರ್ ಅಲ್ಲಿ ಮಾಡ್ತಾರಾ? ಮೈ ಬ್ರೇಕ್ಫಾಸ್ಟ್ ರೆಡಿ. ಇವತ್ತು ಎಂತ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂದ್ರೆ ಇದನ್ನ ನೋಡಿ ನೀವು ಖುಷಿಗೆ ತಿನ್ನೋದೇ ಮರ್ತೋಗ್ಬಿಡ್ತೀರಾ. ಮಮ್ಮಿ, ನನಗೂ ತುಂಬಾ ಹಂಗ್ರಿ ಆಗ್ತಿದೆ, ಬೇಗ ಈಟ್ ಮಾಡೋಣ. ಅದಕ್ಕೆ ಏನ್ ಸ್ಪೆಷಲ್? ಚೊಕ್ಕಾಸಿ, ದಿಗಡ್ ದಿಮ್ಮಿ ಅವ್ರೆ, ಬ್ರೆಡ್ ಭೂತ ಬಿಟ್ಟು ಹೋಯ್ತೇನು? ಇಡ್ಲಿ ನೋಡಿ ತಿನ್ನೋದು ಬಿಟ್ಬಿಡು. ನೋಡೇನೆ 2 ವರ್ಷ ಆಗೋಗಿದೆ. ಅದು ಗುಂಡಿ ಇರುತ್ತ, ರೆಕ್ಟ್ಯಾಂಗಲ್, ಹೆಕ್ಸಾಗನಲ್ ಶೇಪ್, ಒಂದು ನೆನಪಿಲ್ಲ ನನ್ಗೆ. ಯಾಕೆ ಮಾಯಿ ಹೀಗೆ ಹೇಳ್ತಿದ್ದೀರಾ? ಇವತ್ ಮಾಡಿದ್ದೀನಲ್ಲ ಸ್ಪೆಷಲ್ ಇಡ್ಲಿ, ಇದು ತಿನ್ನಿ ಹೇಳ್ತೀನಿ. ಯಾಕೆ ಮಾಯಿ ಹೇಳ್ತಿದ್ದೀರಾ? ನಿಮ್ ಬ್ರೆಡ್ ಸವಾಸ ಬಿಟ್ಬಿಟ್ಟಿದ್ಯಲ್ಲ, ಇಡ್ಲಿ ಮಾಡ್ಬಿಟ್ಟಿದ್ಯಲ್ಲ, ಅದಕ್ಕೆ ಆನಂದ ಬಾಷ್ಪ ದಿಗಡ್ದಿಮ್ಮಿ ಅವ್ರೆ. ತುಂಬಾ ಚೆನ್ನಾಗಿದೆ, ಇನ್ನೊಂದೆರಡು ಹಾಕ್ಬಿಡು, ತಿನ್ಕೊಂಡ್ಬಿಡ್ತೀನಿ.
ಇದು ಮಾಮೂಲಿ ಇಡ್ಲಿ ಅಲ್ಲ ಮಾಯಿ, ನಾನೇ ಮಾಡಿರೋದಂತಹ ಸ್ಪೆಷಲ್ ಇಡ್ಲಿ, ಹೊಸ ರೆಸಿಪಿ, ನಿಮ್ಮೇಲೆ ಫಸ್ಟ್ ಪ್ರಯೋಗ. ಹೊಗಳ್ತಾ ಇದ್ದೀನಿ ಅಂತ ಸುಮ್ನೆ ಬಿಲ್ಡಪ್ ತಗೋಬಾರ್ದು. ಇಡ್ಲಿಲಿ ಏನ್ ಸ್ಪೆಷಲ್ ರೆಸಿಪಿ ಇರುತ್ತೆ? ಹೊಸ ರೆಸಿಪಿನೇ. ಈ ರೆಸಿಪಿನ ನಾನೇ ಕಂಡು ಹಿಡಿದಿದ್ದು. ಇದು ಸ್ಪೆಷಲ್ ಬ್ರೆಡ್ ಇಡ್ಲಿ. ಹೇಳಿಲ್ಲ ಇದು ಬ್ರೆಡ್ ಇಡ್ಲಿ ಅಂತ. ಎಲ್ಲರೂ ತಿಂತಾ ಇದ್ದಾರೆ ತಾನೆ, ನೀವೇನ್ ಖ್ಯಾತ ತೆಗಿತಿದ್ರಾ? ನೋಡಕ್ಕಂತೂ ಇಡ್ಲಿ ತರನೇ ಇದೆ. ಇದಕ್ ಬ್ರೆಡ್ ಹಾಕಿದಿರೋ ಇನ್ನೇನ್ ಹಾಕಿದಿರೋ ನನಗ್ ಬೇಡ. ರುಚಿ ಅಂತೂ ಸೂಪರ್ ಆಗಿದೆ, ಚಪ್ಪರ್ಸ್ಕೊಂಡು ತಿಂತೀನಿ. ಈ ರೆಸಿಪಿನ ನಾನು ನನ್ನ ಫ್ರೆಂಡ್ ಪಾರ್ವತಿಗೆ ಹೇಳಿದೀನಿ. ಅವಳು ಸಿಂಗಾಪುರ್ ನಲ್ಲಿ ಯಾವ್ದೋ ಕಾಂಪಿಟೇಷನ್ ಅಲ್ಲಿ ಮಾಡ್ತಾ ಇದ್ದಾಳೆ. ಅವಳು ಅಕಸ್ಮಾತ್ ಏನಾದ್ರೂ ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗತ್ತೆ ನಾನ್ ಮಾಡಿರೋ ಈ ಬ್ರೆಡ್ ಇಡ್ಲಿ ರೆಸಿಪಿ. ಇವತ್ತು ಇಡ್ಲಿ ಮಾಡಿದೆ ಅಂತ ಖುಷಿಯಾಗಿ ಬಾಯಲ್ಲಿ ಇಟ್ಟ ತಕ್ಷಣ ಮಾಯಿ ಇದು ಬ್ರೆಡ್ ಅಂತ ನುಡಿದು ಬಿಟ್ಟಿಯಲ್ಲ, ಗಂಟ್ಲಿಗೆ ಹತ್ತು ಕುಯ್ಯಕ್ಕೆ ಬಿಡ್ಲಿಲ್ವಲ್ಲ. ಅದ್ಗೆ ನೋ ಟೆನ್ಷನ್, ಆ ಪ್ಲೇಟ್ ಕೊಡಿ ಇಲ್ಲಿ. ಅಮ್ಮ ತಿನ್ಲಿಲ್ಲ ಅಂದ್ರೆ ಏನಂತೆ, ನಾನಿಲ್ವಾ? ಹಾಕಿ ಅದು. ಏನು ನಿನ್ನೆ ಬೆಳಿಗ್ಗೆ ಮಾಡಿದ್ದು ಬ್ರೆಡ್ ಇಡ್ಲಿ ಮುಗೀತಾ ಅಥವಾ ಎಲ್ಲ ಕಿಟಕಿಯಿಂದ ಆಚೆ ಡಿಸ್ಕಸ್ ಥ್ರೋ ಆಯ್ತಾ? ಹೊರಗಡೆ ಎಸೆಯೋಷ್ಟು ಕೆಟ್ಟದಾಗ ನಾನೇನ್ ಮಾಡಿರ್ಲಿಲ್ಲ. ಎಲ್ಲರೂ ಚೆನ್ನಾಗಿದೆ ಅಂತ ತಿಂದ್ರು. ಜಾನು ಡಬ್ಬಿಗೂ ಹಾಕೊಟ್ಟಿದ್ದೆ, ಮಾವನ್ ಡಬ್ಬಿಗೂ ಹಾಕೊಟ್ಟಿದ್ದೆ. ಮಾವ ಚೆನ್ನಾಗಿದೆ ಅಂತ 2 ಎಕ್ಸ್ಟ್ರಾ ಹಾಕಿಸ್ಕೊಂಡು ಹೋದ್ರು ಗೊತ್ತಾ? ಓಹೋ, ಮನೆಯಲ್ಲೇ ಡಸ್ಟ್ಬಿನ್ ಬಿಸಾಕ್ಬಿಟ್ರೆ ನನ್ ಕಣ್ಣಿಗೆ ಬೀಳತ್ತೆ ಅಂತ ಎಕ್ಸ್ಟ್ರಾನೆಲ್ಲ ಅವ್ರ ಡಬ್ಬಿಗೆ ಹಾಕಿ ಕಳಿಸ್ಬಿಟ್ಟಿದ್ಯಾ? ಆಫೀಸ್ ಡಸ್ಟ್ಬಿನ್ ನಲ್ಲಿ ಬಿಸಾಕ್ಲಿ ಅಂತ. ಅರೆ ಪಾರ್ವತಿ, ಹಾಯ್. ಚಾರು, ಕಂಗ್ರ್ಯಾಚುಲೇಷನ್ಸ್ ಕಣೆ. ನನಗ್ಯಾಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ಯಾ? ಚಾರು, ನೀನ್ ಕೊಟ್ಟಿರೋ ಬ್ರೆಡ್ ರೆಸಿಪಿಯಿಂದ ಸಿಂಗಾಪುರ್ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನಾನು ಗೆದ್ದಿದ್ದೀನಿ ಕಣೆ. ನನಗೆ ಫಸ್ಟ್ ಪ್ಲೇಸ್ ಬಂದಿದೆ. ಈ ಗೆಲುವು ನನ್ಗಲ್ಲ, ನಿನಗೆ. ಹೌದಾ? ನಿನಗೆ ಫಸ್ಟ್ ಪ್ರೈಸಾ? ಕಂಗ್ರ್ಯಾಚುಲೇಷನ್ಸ್ ಕಣೆ, ವೆರಿ ಗುಡ್. ಚಾರು, ಇಲ್ಲಿ ನಾನು ಗೆದ್ದಿದ್ದೀನಿ ಕಣೆ. ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನಿನ್ ಗುರು ಯಾರು ಅಂತ ಕೇಳಿದ್ರು. ನಾನು ನನ್ನ ಫ್ರೆಂಡ್ ಚಾರು ಅಂತ ಹೇಳ್ದೆ. ಹೇಗಿದ್ರು ನೆಕ್ಸ್ಟ್ ವೀಕ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಅದಕ್ಕೆ ಚೀಫ್ ಗೆಸ್ಟ್ ನ ಹುಡುಕ್ತಾ ಇದ್ರು. ಅವ್ರು ನನ್ನ ಹತ್ರ ಬಂದು ನಿಮ್ ಗುರುಗಳನ್ನೇ ಕರ್ಸಿ ಅಂದ್ರು. ಅದಕ್ಕೆ ನಿನ್ ಹೆಸರು ಮತ್ತೆ ನಿನ್ ಗಂಡನ ಹೆಸರು ಕೊಟ್ಟಿದ್ದೀನಿ. ಇನ್ 2-3 ದಿನದಲ್ಲಿ ವೀಸಾ ಪಾಸ್ಪೋರ್ಟ್ ಎಲ್ಲ ಬರುತ್ತೆ ಕಣೆ. ನೀನು ನಿನ್ ಗಂಡ ಇಬ್ರು ಸಿಂಗಾಪುರ್ ಬಂದ್ಬಿಡಿ. ಚಾರು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡು. ಸ್ಟೇಜ್ ಮೇಲೆ ಬಂದು ಎಲ್ರಿಗೂ ಸರ್ಪ್ರೈಸ್ ಆಗೋ ತರ ನೀನು ಭಾಷಣ ಬಿಗಿ, ಆಯ್ತಾ? ಸಿಂಗಾಪುರ್ಗ ಭಾಷಣ ಮಾಡೋದ? ಓ ಮೈ ಗಾಡ್, ಥ್ಯಾಂಕ್ ಯು ಕಣೆ. ಚಾರು, ನೀ ನನ್ ಬ್ರೆಡ್ ರೆಸಿಪಿ ಗುರು ಕಣೆ. ನೀನಗ್ ಸ್ಪಾನ್ಸರ್ ಮಾಡ್ದೆ ಸಿಂಗಾಪುರ್ ಟಿಕೆಟ್, ಇನ್ಯಾರಿಗೆ ಸ್ಪಾನ್ಸರ್ ಮಾಡ್ಲಿ? ನೀನು ಸಿಂಗಾಪುರ್ಗ್ ಬಾ, ಸಿಂಗಾಪುರ್ ಎಲ್ಲ ರೌಂಡ್ ಓಡಿಸ್ತೀನಿ, ಆಮೇಲೆ ಬೆಂಗಳೂರು ಫ್ಲೈಟ್ ಹತ್ತಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಂದು ಮತ್ತೆ ನಿನ್ನ ಹಸ್ಬೆಂಡ್ ಪಾಸ್ಪೋರ್ಟ್ ಡೀಟೇಲ್ಸ್ ನ ನನಗೆ ವಾಟ್ಸ್ಆಪ್ ಮಾಡು, ಆಯ್ತಾ? ಓಕೆ ಕಣೆ, ಸರಿ ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಏನಂತೆ, ಎಷ್ಟು ಜನ ಇಡ್ಲಿ ತಿಂದು ಸಿಂಗಾಪುರಲ್ಲಿ ಸತ್ತಿದಾರಂತೆ? ಯಾರು ಸತ್ತಿಲ್ಲ, ಆಸ್ಪತ್ರೆಯಲ್ಲಿ ಇದಾರ. ಹಂಗಾರೆ ಈ ನೆಗೆಟಿವ್ ನುಗ್ಗೆ ಸೊಪ್ಪನ್ನ ಬಿಟ್ಟು ಹಾಕಿ. ಆಯ್ತು, ನಾನು ಬಿಡ್ತೀನಿ, ನೀನ್ ಯಾಕೆ ಬೀಗ್ತಾ ಇದ್ಯಾ? ನನ್ನ ಫ್ರೆಂಡ್ ಪಾರ್ವತಿ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ ಬ್ರೆಡ್ ಇಡ್ಲಿ ಮಾಡಿ ಫಸ್ಟ್ ಪ್ರೈಸ್ ಗೆದ್ದಿದ್ದಾಳೆ. ನಾನು ಜಾನು ಇಬ್ರು ಚೀಫ್ ಗೆಸ್ಟ್ ಆಗಿ ಸಿಂಗಾಪುರ್ಗೆ ಹೋಗ್ಬೇಕಂತ 2 ಟಿಕೆಟ್ ಬುಕ್ ಮಾಡ್ತೀನಿ ಅಂದಿದ್ದಾಳೆ. ಓ ಮೈ ಗಾಡ್, ನನಗೇನೋ ಡೌಟು, ಈ ರೆಸಿಪಿ ಹೇಳ್ಕೊಟ್ಟಿರೋದು ಯಾರು ಅಂತ ಅಲ್ಲಿ ಕರ್ಸ್ಬಿಟ್ಟು ಮಖಕ್ ಮಂಗಳಾರತಿ ಮಾಡಕ್ ಕರ್ಸ್ಕೊತಿರ್ಬೇಕೇನೋ. ನೀವ್ ಹಿಂಗೆ ಆಡ್ತಿದ್ರೆ ನಾನು ಜಾನು ಸಿಂಗಾಪುರ್ಗೆ ಹೋಗಿ ಅಲ್ಲೇ ಸೆಟಲ್ ಆಗ್ಬಿಡ್ತೀವಿ. ನೋಡಿದ್ಬಿಟ್ಲು ಚೌಕಾಸಿ. ಏನು ಅಲ್ಲಿ ಹೋಗಿ ಬೇಕರಿ ಓಪನ್ ಮಾಡ್ತೀಯಾ? ನಾನಲ್ಲಿ ಇಂಡಿಯನ್ ಬ್ರೆಡ್ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ. ಜಾನುನೇ ಕ್ಯಾಶಿಯರ್, ನಾನೇ ಹೆಡ್ ಕುಕ್. ಓ ಭ್ರಮೆ, ನಿನ್ ತಲೆ ಮೇಲೆ ಕುಕ್ದೇ ಇದ್ರೆ ಸಾಕು. ಯಾರ ಹತ್ರ ರೈಲ್ ಬಿಡ್ತೀಯ ದಿಗಿಡ್ದಿಮ್ಮಿ? ನೀನು ಸಿಂಗಾಪುರ್ಗೆ ಹೋಗ್ತಾಳಂತೆ, ಅಲ್ಲಿ ಬ್ರೆಡ್ ಅಂಗಡಿ ಇಡ್ತಾಳಂತೆ. ಕರೆಕ್ಟಾಗಿ ಹನುಮಗಿರಿನೇ ನೀನ್ ಇನ್ನೂ ನೋಡಿಲ್ಲ. ನಮ್ ಬೆಂಗಳೂರಿನಲ್ಲಿ ವಿಧಾನಸೌಧ ಅಂತಿದ್ಯಲ್ಲ, ಅದಕ್ಕೆ ಎಷ್ಟು ಮೆಟ್ಲಿದೆ ಗೊತ್ತಾ ನಿನ್ಗೆ? ನಾನು ಜಾನು ಸಿಂಗಾಪುರ್ಗೆ ಹೋಗೇ ಹೋಗ್ತೀವಿ. ಯಾರ ಕೈಯಲ್ಲಿ ತಡಿಯಕ್ಕಾಗತ್ತೆ ತಡೀರಿ, ನಾನು ನೋಡೇ ಬಿಡ್ತೀನಿ. ಅಮ್ಮ ತಾಯಿ, ಇಟ್ಟಂದ್ರೆ ರಿಬೌಂಡು. ನನಗೂ ಸಿಂಗಾಪುರ್ ಟಿಕೆಟ್ ಬುಕ್ ಮಾಡ್ಕೊಳಮ್ಮ. ಅಣ್ಣ ಅತ್ತಿಗೆ ಜೊತೆ ಹೋಗಿ ಅವ್ರ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ಬರ್ತೀನಿ. ನಾನು ಸಿಂಗಾಪುರ್ನ ನೋಡೇ ಇಲ್ಲ ಗೊತ್ತಾ ಅಮ್ಮ. ಅದು ಯೂನಿವರ್ಸಲ್ ಸ್ಟುಡಿಯೋಸ್ ಅಂತಿದೆಯಲ್ಲ, ಅದು ನೋಡ್ಬೇಕು ಅಂತ ತುಂಬಾ ಆಸೆ. ನನ್ಗೂ ಟಿಕೆಟ್ ಬುಕ್ ಮಾಡ್ಕೊಡಿ ಮಮ್ಮಿ. ನಾನು ಸಿಂಗಾಪುರ್ಗೆ ಹೋಗಿ ಹಂಗೆ ಲಂಡನ್ಗೆ ಹೋಗಿ ಡ್ಯಾಡಿನ ಮೀಟ್ ಮಾಡ್ಕೊಂಡು ವಾಪಸ್ ಹಂಗೆ ಕಮ್ ಮಾಡ್ತೀನಿ.
ಇಬ್ರು ಒಟ್ಟಿಗೆ ಹೋಗೋಣ. ಏನು ತುಮಕೂರು ಬಸ್ ಟಿಕೆಟ್ ಬುಕ್ ಮಾಡ್ಕೊಡಿ ಅನ್ನೋ ತರ ಕೇಳ್ತಿರಲ್ಲ? ಯಾರು ಎಲ್ಗೂ ಹೋಗ್ತಾ ಇಲ್ಲ, ತೆಪ್ಪಗ್ ಮನೇಲಿ ಬಿದ್ದಿರಿ. ನೋ ಮಮ್ಮಿ, ಅದಕ್ಕೆ ಪಾಪಣ ಸಿಂಗಾಪುರ್ ಗೋ ಮಾಡ್ತಿದ್ದಾರೆ, ನಾವು ಗೋ ಮಾಡ್ತೀವಿ. ಹೋಗ್ರಪ್ಪ ಹೋಗಿ, ಎಲ್ಲಾರು ಹೋಗಿ, ನಾನೊಬ್ಳೆ ಮನೇಲಿ ಬಿದ್ದಿರ್ತೀನಿ ಆಯ್ತಾ? ಅಯ್ಯೋ ಹಾಗನ್ಬೇಡ ಅಮ್ಮ. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾಗದು. ಮಮ್ಮಿ, ನಾನು ಗೋ ಮಾಡಲ್ಲ, ಅದಕ್ಕೆ ಪಾಪಣನು ಗೋ ಮಾಡೋ ಹಾಗಿಲ್ಲ, ಓಕೆನಾ? ನಿನ್ನೆ ನೀನ್ ಈ ಮಾತು ಹೇಳಿದ್ದಕ್ಕೆ ನಿಂಗೆ 500 ರೂಪೀಸ್ ಕೊಡ್ತೀನಿ, ಪಾನಿಪುರಿ ತಿನ್ಕೊಂಬ. ಏ ಟಕಟಕಿ, ದುಡ್ಡು ಬೇಡವಾ? ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಅಮ್ಮ. ಏನೇ ಚೌಕಾಸಿ, ಬ್ರೆಡ್ ಇಡ್ಲಿ ನೆಪ ಇಟ್ಕೊಂಡು ಸಿಂಗಪುರ್ಗೆ ಶಿಫ್ಟ್ ಆಗೋ ಐಡಿಯಾ ಮಾಡ್ತಾ ಇದ್ಯಾ? ನನ್ ಪಾಪುನ ನನ್ನಿಂದ ದೂರ ಮಾಡ್ತಾ ಇದ್ಯಾ? ಬೇರೆ ಮನೆ ಮಾಡಕ್ ಬಿಟ್ಟಿಲ್ಲ ಅಂತ ಈಗ ದೇಶನೇ ಬದಲಾಯಿಸ್ತಾಳಂತೆ ಇವಳು. ನೀನ್ ಹೋಗ್ದಿರೋ ಹಾಗೆ ನಾನು ಐಡಿಯಾ ರೆಡಿ ಮಾಡ್ತೀನಿ. ನನ್ನ ಮಾತೆ ಶಾಸನ, ಸಿಂಗಪುರ್ಗೆ ಹೋಗೋದನ್ನ ತಡಿಯೋಣ. ಶ್ರೀಮತಿ, ಏನೇ ಇದು? ಆ ದಿಗಡ್ ದಿಮ್ಮಿ ಅದೇನೋ ಬ್ರೆಡ್ ಇಡ್ಲಿ ಮಾಡ್ಬಿಟ್ಟು ಸಿಂಗಪುರ್ಗೆ ಹೋಗ್ತಾಳಂತೆ. ಓ ಅದಾ, ಹೋಗ್ಲಿ ಬಿಡಿ. ಅವಳನ್ನ ತಡಿಯೋ ಜವಾಬ್ದಾರಿ ನಿಮ್ದು. ನೀವ್ ಅವಳನ್ನ ತಡಿಲಿಲ್ಲ ಅಂದ್ರೆ ನಾನು ನನ್ನ ಉಸಿರನ್ನ ತಡ್ಕೊಂಡ್ಬಿಡ್ತೀನಿ. ಉಸಿರು ಬಿಡೆ, ಉಸಿರು ಬಿಡೆ. ಆಯ್ತು ಬಿಡಮ್ಮ, ನಾನೇ ಹೇಳ್ತೀನಿ. ಅಯ್ಯೋ ಅಯ್ಯಯ್ಯಪ್ಪ, ಕಾಲು. ಯಾಕಪ್ಪ ವಯರು ಕುಂಟಿಂಗ್? ಅಯ್ಯೋ ನೋವು ನೋವು ನೋವು. ಅಪ್ಪ ಪಾಪ, ತುಂಬಾ ನೋವಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ. ಅಯ್ಯ, ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬಂದೆ ಕಣೋ. ಅದು ಮಂಡಿ ಚಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಆಪರೇಷನ್ ಮಾಡ್ಬೇಕಂತೆ. ಅದೇನೋ ಜ್ಯೂಸ್ ಕಡಿಮೆ ಆಗಿದೆ ಅಂತ ಕಣೋ. ಅಯ್ಯೋ ಅಮ್ಮ, ಅಯ್ಯೋ ನಿನ್ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಅಪ್ಪ ನೀನೇನು ಯೋಚನೆ ಮಾಡಬೇಡ, ನಿನ್ನ ಕಾಲೇ ನನ್ನ ಕಾಲು. ಬಾಪ, ಆಪರೇಷನ್ ನಾನ್ ವ್ಯವಸ್ಥೆ ಮಾಡ್ತೀನಿ ಬಾಪ. ಅಯ್ಯೋ ಅದೆಲ್ಲ ಮಾಡ್ಸ ಆಗಿದೆ ಕಣಪ್ಪ. ಅದು ಮಂಡಿ ಚಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಅದಕ್ಕೆ ನೀವು ರೆಡಿ ಇರಿ, ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಮಾವ, ನೀವ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆಪರೇಷನ್ ಅಂತ ಓಡಾಡ್ತಿದ್ರ, ನಾವ್ ಸಿಂಗಪುರಲ್ಲಿರೋ ಬ್ರೆಡ್ ಫೆಸ್ಟಿವಲ್ಗೆ ಹೇಗೆ ಹೋಗೋದು? ಸ್ವೀಟು, ಅಪ್ಪಂಗ್ ಹೀಗಿರ್ಬೇಕಾದ್ರೆ ನಾವು ಸಿಂಗಪುರ್ಗೂ ಹೋಗ್ತಿಲ್ಲ, ಸಿಂಗನಹಳ್ಳಿಗೂ ಹೋಗ್ತಿಲ್ಲ. ನೀವು ಚಾರು ಜೊತೆ ಸಿಂಗಾಪುರ್ಗೆ ಹೋಗ್ತಾ ಇಲ್ವೇನೋ? ಇಲ್ಲಪ್ಪ, ಹೋಗ್ತಾ ಇಲ್ಲ. ನಾನು ಚಾರು ಸಿಂಗಪುರ್ಗೆ ಹೋಗ್ತಿಲ್ಲ. ಮಾವ, ಒಂದ್ ಕೆಲ್ಸ ಮಾಡಿ, ನಾನು ಜಾನು ಸಿಂಗಪುರ್ಗೆ ಹೋಗಿ ಬಂದ ಮೇಲೆ ನೀವು ಆಪರೇಷನ್ ಮಾಡಿಸ್ಕೊಳ್ಳಿ, ಅಲ್ಲಿ ತನಕ ಹೀಗೆ ಕುಂತಾ ಇರಿ. ಅಲ್ಲ, ನಾನು ಇಷ್ಟು ಕಾಲ ಅಂತ ಒದ್ದಾಡ್ತಾ ಇದೀನಿ, ಸಿಂಗಾಪುರ್ಗೆ ಹೋಗ್ತೀನಿ ಅಂತ ಹೇಳ್ತಾರಲ್ಲೋ. ಇಲ್ಲಪ್ಪ ಇಲ್ಲಪ್ಪ ಸ್ವೀಟು, ಏನು ಮಾತಂತಾಡ್ತಿದ್ದೆ ಸ್ವೀಟು ನೀನು? ನನಗೆ ಅವಾಗ್ಲೇ ಏನ್ ಹೇಳ್ದೆ, ನಾವು ಸಿಂಗಪುರ್ಗೆ ಹೋಗ್ತಿಲ್ಲ. ನೋಡು, ನಾವು ಅಪ್ಪನ ಕಾಲ್ ಚೆಕ್ ಮಾಡಿಸಿ ನಿನಗೆ ಅಲ್ಲಿಂದ ಫೋನ್ ಮಾಡ್ತೀನಿ, ಗೊತ್ತಾಯ್ತಾ? ಅಪ್ಪ ಬಾಪ, ಡಾಕ್ಟರ್ ಹತ್ರ ಹೋಗೋಣ ಬಾಪ. ಇನ್ನೊಂದ್ಸಲ ಹೇಳೋ ನಿನ್ ಹೆಂಡತಿಗೆ. ನಾವು ಸಿಂಗಪುರ್ಗೆ ಹೋಗ್ತಿಲ್ಲ, ನಾವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ನಿನಗೆ ಕಾಲ್ ಮಾಡ್ತೀವಿ, ಗೊತ್ತಾಯ್ತಾ? ತಲುಪ್ತು ಬಾ. ಚೌಕಸಿ, ಇಲ್ಲಿ ಇವ್ರಿಲ್ಲ ಪಾಪ, ಅವರು ಕಾಲ್ ನೋವು ಅಂತ ಹೊಡ್ಕೊತಾ ಇದ್ರಲ್ಲ, ತೇಲೆ ತಿಕ್ಕಣ ಅಂತ ಬಂದೆ. ಮಾವ ಮತ್ತೆ ಜಾನು ಹಾಸ್ಪಿಟ್ಲಿಗೆ ಹೋದ್ರು, ಮಾವನ್ಗೆ ಮಂಡಿ ಚಿಪ್ ನೋವು, ಆಪರೇಷನ್ ಮಾಡ್ಬೇಕಂತ. ಛೇ, ನೀನ್ ಈ ತರ ಆಗೋಯ್ತಲ್ಲ, ಪಾಪ ಅಲ್ಲಿಗೆ ಕರ್ಕೊಂಡೋದ್ನಾ ಅವ್ರನ್ನ ಆಸ್ಪತ್ರೆಗೆ. ಅವ್ನು ಅಲ್ಲಿಗೆ ಹೋದ, ಅವ್ರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಅಂದ್ರೆ ನೀವು ಸಿಂಗಪುರ್ಗೆ ಹೋಗಕ್ಕಾಗಲ್ಲ ಅಲ್ವಾ? ಆಗತ್ತೆ ಮಾಯಿ, ನಾನ್ ಜಾನು ಹತ್ರ ಹೇಳ್ತೀನಿ, ಮಾವನ್ನ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿ ಆಪರೇಷನ್ ಮಾಡಿಸಿ ಅಂತಾನು ಹೇಳ್ತೀನಿ. ನೀವು ಮಾವನ್ನ ನೋಡ್ಕೋತಾ ಇರಿ, ಅವ್ರಿಗೆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಾನು ಮತ್ತೆ ಜಾನು ಸಿಂಗಪುರಿಂದ ಸುಯ್ಯದ ವಾಪಸ್ ಬಂದ್ಬಿಡ್ತೀವಿ. ಮೈ ಸಕ್ಕರೆ ಕಮ್ಮಿ. ಕರೆಕ್ಟ್ ಆಗೇ ಇದೆ. ಅಯ್ಯೋ ಅಯ್ಯೋ ಅಪ್ಪ, ನನಗೆ ಈಗ ಈಗ ಜ್ಞಾನೋದಯ ಆಯ್ತಪ್ಪ. ಏನ್ ಜ್ಞಾನೋದಯ ಆಯ್ತು? ಬೋಧಿ ವೃಕ್ಷ ಎಲ್ಲಿತ್ತು? ಮನೆ ರೂಫೇ ಬೋಧಿ ವೃಕ್ಷ. ವಯಸ್ಸಾದ ಮೇಲೆ ಪಾಟ್ಗಳೆಲ್ಲ ಡೀಲ್ ಆಗುತ್ತೆ, ನಟ್ಗಳು ಟೈಟ್ ಮಾಡ್ಬೇಕಷ್ಟೇ. ಕೀಲೆಣ್ಣೆ ಕಡಿಮೆ ಆದ್ರೆ ಕೀಲ್ ನೋವು, ಕಂಠ ಸೌದ್ರೆ ಸೊಂಟ ನೋವು. ಸೊಂಟಕ್ಕೂ ಕಂಠಕ್ಕೂ ಸಂಬಂಧ ಇದೆಯಪ್ಪ? ಜಾಸ್ತಿ ಕೆಲಸ ಇದ್ದಾಗ ಜಾಸ್ತಿ ಮಾತಾಡ್ತೀವಿ, ಜಾಸ್ತಿ ಮಾತಾಡಿದಾಗ ಸೊಂಟ ನೋವು ಬರುತ್ತೆ. ಬಾ, ಅದಕ್ಕೆ ಅನ್ಸತ್ ನೋಡು, ಸೊಂಟದ ವಿಷಯ
ಬ್ಯಾಡಮ್ಮ ಶಿಷ್ಯ ಅಂತ ಹೇಳಿರೋದು. ಅದು ಲೇಡಿ ಸೊಂಟದ ಬಗ್ಗೆ. ಏನು ಒಟ್ಟೊಟ್ಟಾಗಿ ಮಾತಾಡ್ತಿದ್ದೀರಲ್ಲ? ಇದು ಅಮ್ಮ ಇಟ್ಟಿರೋ ಫಿಟ್ಟಿಂಗು. ಓಹೋ, ಕೇಳಿಸ್ಕೊ. ಮಾವ, ನಾವ್ ಯಾಕೆ ಸಿಂಗಾಪುರ್ ಟ್ರಿಪ್ ನ ಕ್ಯಾನ್ಸಲ್ ಮಾಡ್ಬೇಕು? ಅದು ಫ್ರೀ ಆಫರು, ಲೈಫ್ ಟೈಮ್ ಆಫರು. ನಿಮ್ ಒಂದು ಕಾಲಿಗೋಸ್ಕರ ನಾವ್ 2 ಟಿಕೆಟ್ ಕ್ಯಾನ್ಸಲ್ ಮಾಡಕ್ಕಾಗತ್ತಾ? ಸಾರಿ ಮಾವ, ನಾವ್ ಸಿಂಗಾಪುರ್ಗೆ ಹೋಗ್ತೀವಿ. ಏನ್ ಹೇಳ್ತಿದ್ಯಾ ನೀನು? ಅಪ್ಪನ ಕಾಲು ಮುಖ್ಯ ನೋಡು. ಬೇಕಿದ್ರೆ ಮುಂದಿನ ವರ್ಷ ಅಪ್ಪನ ಕಾಲನ್ನು ಸೇರಿಸಿ ನಾವು ಸಿಂಗಾಪುರ್ಗೆ ತಗೊಂಡೋಗ್ಬೋದು. ಆದ್ರೆ ಈಗ ಫಸ್ಟ್ ಅಪ್ಪನ ಕಾಲ್ ಚೆಕಪ್ ಮಾಡಿಸ್ಬೇಕು. ಮಾವ, ವಯಸ್ಸಾದ್ಮೇಲೆ ಕಾಲ್ ನೋವು ಬರೋದು ಸಹಜ. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನೀವು ಮನೇಲಾದ್ರೂ ಇರಿ, ಹಾಸ್ಪಿಟಲ್ ಅಡ್ಮಿಟ್ ಆದ್ರೂ ಆಗಿರಿ. ನಾನು ಜಾನು ಸಿಂಗಾಪುರ್ ಟ್ರಿಪ್ ಮುಗಿಸ್ಕೊಂಡ್ ಬಂದು ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡ್ ಬರ್ತೀವಿ, ಅಲ್ವಾ ಜಾನು? ಮಾವ ಇಲ್ಲಿ ಮಲ್ಗಿರೋದು ಒಂದೇ, ಹಾಸ್ಪಿಟಲ್ ಅಲ್ಲಿ ಮಲ್ಗಿರೋದು ಒಂದೇ. ಪುಂಡರೀಕ, ಎಂತೋಳ್ನ ಮದ್ವೆ ಆಗಿದ್ಯೋ ನೀನು? ಈ ದಿಗಡ್ದಿಮ್ಮಿ ಹೀಗ ಹೇಳೋದು? ಮಾವನ್ ಕಾಲ್ ಆಪರೇಷನ್ಗಿಂತ ಆ ಚಕ್ರದ ಬ್ರೆಡ್ ಫೆಸ್ಟಿವಲ್ಗೆ ಹೋಗೋದೆ ಇವಳಿಗೆ ಹೆಚ್ಚಾಗೋಯ್ತಾ? ಅಲ್ಲಿ ಹೋಗಪ್ಪ ಅಂದ್ರೆ ಏನ್ ಮಾಡ್ಬಿಡ್ತಾಳೆ? ಲೆಲ್ಲೆಲ್ಲೆ ಬೆಲ್ಲೆಲ್ಲೆ ಅಂತ ಭಾಷಣ ಮಾಡೋದು ಅಷ್ಟೇ ತಾನೇ? ಮನೇಲಿದ್ದು ಮನೆಯವ್ರಿಗೆ ಸೇವೆ ಮಾಡೋದು ಮುಖ್ಯ. ಇವಳು ಇಲ್ಲೇ ಇರ್ಬೇಕು, ಇವ್ರ ಸೇವೆ ಮಾಡ್ಲೇಬೇಕು. ಮಾಯ, ಚುಪ್ರೆ! ನನ್ ಮಾತೆ ಶಾಸನ. ಸಿಂಗಾಪುರ್ ಟ್ರಿಪ್ ಕ್ಯಾನ್ಸಲ್ ಮಾಡೋಣ. ಅಮ್ಮ ತಾಯಿ, ಬಿಟ್ಟಾದ್ರೆ ರಿಬೌಂಡು. ನಾನು ನಿಮ್ಗೇನೋ ತೋರಿಸ್ಬೇಕು. 500 ರೂಪೀಸ್ ಗಿವ್ ಮಾಡಿದ್ರೆ ಶೋ ಮಾಡ್ತೀವಿ. 500 ರೂಪೀಸ್ ವರ್ತ್ ಇದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಮೊಬೈಲ್ ನ ಸೀಸ್ ಮಾಡ್ತೀನಿ. ಅಯ್ಯ, ಫಸ್ಟ್ ನೋಡಮ್ಮ ನೀನು. ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು. ಎಡಬಟ್ ತಲೆ ಕೆಟ್ಟ. ಈಗಿನ ಕಾಲದಲ್ಲಿ ಯಾರು ನಂಬಬೇಕು ಯಾರು ನಂಬಾರ್ದು ಒಂದು ಗೊತ್ತಾಗಲ್ಲ. ಎನಿವೆ, ನೀವು ತೋರಿಸಿದ್ದು 500 ರೂಪೀಸ್ ಬರ್ತಿದೆ, ಮಜಾ ಮಾಡಿ ತಗೊಳ್ಳಿ. ಥ್ಯಾಂಕ್ ಯು ಮಮ್ಮಿ. ಅಷ್ಟೇ ರೀ 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 ಸ್ವಲ್ಪ ಮೇಲ್ ಬರ್ತೀರಾ? ಲೇ, ನಾನು ಕುಂಡ್ಕೊಂಡು ಹೊರಗಡೆ ಹೋಗ್ಬರ್ಬೇಕು, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಮೇಲ್ ಬನ್ನಿ, ನಾನೇ ಕುಂಟಿಸ್ತೀನಿ. ನಾನ್ 10 ಎಣ್ಸೋ ಅಷ್ಟ್ರಲ್ಲಿ ನೀವು ಬಂದ್ರ, ನೀವು ಪೊಸಿಷನ್ ತಗೊಂಡ್ರ ಬಾಚಾವಾದ್ರಿ. ಇಲ್ಲ ಅಂದ್ರೆ ನಾನ್ ಕೆಳಗ್ ಬನ್ನ, ನಿಮ್ಮನ್ನ ಕೆಳಗಿಂದ ಮೇಲ್ ಎಸದ್ನ. ಚಾಯ್ಸ್ ಇಸ್ ಯೋರ್ಸ್. ಲೇ, ಹಾಗೆ ಮಾಡ್ಬೇಡ ಕಣೆ, ನನ್ನಿಂದ ಏನೇ ತಪ್ಪಾಯ್ತು. ನೀವ್ ನಿಜ ಹೇಳಿದ್ದಕ್ಕೆ ಅವಳು ಟ್ರಿಪ್ ಕ್ಯಾನ್ಸಲ್ ಮಾಡಿಲ್ಲ, ಅದಕ್ಕೆ ನನಗ್ ಸಿಟ್ಟು ಬಂದಿದೆ. ಮೇಲ್ ಬನ್ನಿ. ಒಂದು, ಏ, ಬರ್ತೀನಿ ಕಣೆ, ಕೌಂಟ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಿ. 2, ಬಂದೆ 6, ಬಂದೆ 7, ಬಂದೆ 8 ಇದ್ರಾ? ಅಯ್ಯೋ ಅಯ್ಯೋ, ಮಂಡಿ 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 ನೋವಾಯ್ತಾ? ಹೌದ್ ಕಣೆ. Okay, bye. ಲೇ, ನನ್ ಕೈ ಹಿಡ್ದು ಮಂಡಿ ನೋವಾದ್ರು ಹಾಗೆ ಹೋಗ್ತಾರಲ್ಲ ಶ್ರೀಮತಿ. ಏನು ಕುಣಿತಾನ? ಲೇ ಲೇ ಲೇ, ನಾನು ಈ ಸ್ಥಿತಿಲಿ ಜಯ ನೋಡಿದ್ರೆ ಎದೆ ಹೊಡ್ಕೊಂಡು ಆಸ್ಪತ್ರೆ ಸೇರಿರೋಳು. ಒಳ್ಳೇದೇ ಅಲ್ವಾ? ಆಗ ನಿನ್ಗೆ ಕಂಪನಿ ಕೊಟ್ಟಿರೋರು ಪಕ್ಕದ ಬೆಡ್ಡಲ್ಲಿ ಹಾಕಿಸ್ಲಾ? ಅಯ್ಯೋ, ನಾಟಕ ಮಾಡೋದಿಕ್ ಹೋಗಿ ನಿಜವಾಗ್ಲೂ ಕಾಲ್ ಪೆಟ್ಟಾಯ್ತು ಕಣೆ ನೋಡೆ. ಅಯ್ಯೋ, ನನಗೇನ್ ತೋರಿಸ್ತೀರಾ? ನೀವೇ ಸತ್ಯ ಒಪ್ಕೊಂಡ್ರಿ ಅವನ ಹತ್ರ. ಈಗ ಏಡು ಬಿದ್ರಿ, ಕಾಲ್ ತುಂಡಾಯ್ತು. ಈ ಎಂಟೈರ್ ಪಿಕ್ಚರ್ ಅಲ್ಲಿ ನಂದೇನ್ ರೋಲು? ಅಪ್ಪ ಅಪ್ಪ, ನೀನು ರಿಲ್ಯಾಕ್ಸ್ ಮಾಡ್ಕೋಪ್ಪ, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ರಿಲ್ಯಾಕ್ಸ್ ಅಂತೆ. ಸಿಂಗಾಪುರ್ ಟ್ರಿಪ್ ಪಾಪ ಎಲ್ಲಾಗತ್ತಮ್ಮ, ಕಾಲ್ ಮುರ್ಕೊಂಡಿದಾರಲ್ಲ ಅಪ್ಪ, ಟ್ರಿಪ್ ಕ್ಯಾನ್ಸಲ್. ಇದೇ ಒಳ್ಳೆ ಬುದ್ಧಿ ಮೊದಲೇ ಇದ್ದಿದ್ರೆ ಇಷ್ಟೆಲ್ಲ ನಾಟಕ ಆಡೋ ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ನಿಮ್ಮಪ್ಪ ಅವಸರವಾಗಿ ಮೇಲ್ ಹತ್ಕೊಂಡ್ ಬರಕ್ ಹೋಗ್ತಾ ಇರ್ಲಿಲ್ಲ, ಎಡು ಬೀಳ್ತಾ ಇರ್ಲಿಲ್ಲ, ಇವ್ರ ಕಾಲ್ ಲೇಟ್ ಆಗ್ತಿರ್ಲಿಲ್ಲ ಅಲ್ವೇನ? ಮಾಯಿ, ನಾವಿಬ್ರು ಸಿಂಗಾಪುರ್ಗೆ ಹೋಗ್ತಿದೀವಿ ಅಂತ ನೀವು ಮಾವನಿಗೆ ಹೀಗೆಲ್ಲ ಮಾಡಿದ್ರಿ ಅಲ್ವಾ? ಹಲೋ, ಇವ್ರ ಮೈ ತುಂಬಾ ಅಡ್ಜಸ್ಟ್ ಆಗಿದ್ಯಮ್ಮ. ಬಿದ್ದು ಬಿದ್ದು ಮೂಳೆಗಳೆಲ್ಲ ಹಾಗಾಗಿ ಕೂಡ್ಕೊಂಡ್ಬಿಡುತ್ತೆ. ಬೇಕಾದ್ರೆ ನೋಡು, ಇನ್ 1 ವಾರದಲ್ಲಿ ಶೂಗಿಂಗ್ ಹೋಗಕ್ ರೆಡಿ ಆಗ್ಬಿಡ್ತಾರೆ ಅಲ್ವೇನ್ರಿ? ನೀವು ಹೇಳಿದ ಏರ್ ಟಿಕೆಟ್ಸ್ ಪ್ರಿಂಟ್ ಔಟ್ ತಂದಿದ್ದೀನಿ. ಹೇಗಿದ್ರು ವೀಸಾ ಪಾಸ್ಪೋರ್ಟ್ ಇದೆ, ಏರ್ ಟಿಕೆಟ್ ಸರಿಯಾಗಿದೆ, ಚೆಕ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಕಣೋ ಶ್ರೀಹರಿ. ಮಾಯಿ, ನೀವ್ ಲೈಫಲ್ಲಿ ಒಂದ್ಸಲಾನು ಏರ್ ಟಿಕೆಟ್ಸ್ ನೋಡೇ ಇಲ್ಲ ಅನ್ಸತ್ತಲ್ಲ? ತಗೊಳ್ಳಿ ನೋಡಿ. ನೋಡಿ ತಿಮ್ಮಿ ಅವರೇ, ನನ್ ತಲೆ ಮೇಲೆನೆ ಎಲ್ಲ ಫ್ಲೈಟ್ಗಳು ಹೋಗೋದು. ಬಾಲ್ಕನಿ ನಿಲ್ಕೊಂಡ್ರೆ ದಿನಕ್ಕೆ 10 ಫ್ಲೈಟ್ ನಾನು ನೋಡ್ಬೋದು. ನಿನ್ನೆ ಟಿಕೆಟ್ಸ್ ನಾನು ಯಾಕೆ ನೋಡ್ಲಿ? ಒಂದ್ಸಲ ನೋಡಿ. ದಿಸ್ ಇಸ್ ಟೂ ಮಚ್. ಪ್ಲೀಸ್
ಒಂದ್ಸಲ ಅದನ್ನ ತೆಗೆದು ಕಣ್ ತುಂಬಾ ನೋಡಿ. ಹಾಳಾಗೋಗ್ಲಿ ನಿನ್ನ ಹಾಳು ಕಣ್ಣಿಂದ ನೋಡಿ. ಆಯ್ತು, ಇವಾಗೇನು ಟಿಕೆಟ್ ನೋಡ್ಬೇಕು ತಾನೆ? ಇವ್ಳು ಟಿಕೆಟ್ ನಾನು ನೋಡ್ಬೇಕು. ನೋಡ್ತೀನಿ ಬಿಡಿ. ನೋಡಿ, ನೋಡ್ತಾ ಇದ್ದೀನಿ. ಶ್ರೀಮತಿ ಪಾಂಡುರಂಗ, ಪಾಪ ಪಾಂಡುರಂಗ, ಇದು ಟಿಕೆಟ್ ಅಲ್ಲಿ ಯಾಕೆ ನಮ್ಮ ಹೆಸರಿದೆ? ನನ್ನ ಫ್ರೆಂಡು ಫೋನ್ ಮಾಡ್ಬಿಟ್ಟು ಟಿಕೆಟ್ಸ್ ಬುಕ್ ಮಾಡ್ತೀನಿ, ಡೀಟೇಲ್ಸ್ ಕಳ್ಸು ಅಂತ ಹೇಳಿದ್ಲು. ನಾನು ನಿಮ್ಮಿಬ್ಬರು ಪಾಸ್ಪೋರ್ಟ್ ಡೀಟೇಲ್ಸ್ನ ಅವಳಿಗೆ ಕಳಿಸ್ದೆ. ನನ್ನ ಗುರುನ ಕಳಿಸುವಂತಲ್ವಾ ನಿನ್ನ ಫ್ರೆಂಡ್ ಹೇಳಿದ್ದು? ಹೌದು ಮಾವ, ಮಾಯಿನೇ ನನ್ನ ಗುರು. ನಾನು ಜಾನು ಸಿಂಗಾಪುರ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ಈ ವರ್ಷ ನಮ್ ಬದಲಾಗಿ ನೀವೇ ಹೋಗ್ಬೇಕು ಅಂತ ನಾನು ಅವಳಿಗೆ ಹೇಳಿದ್ದೆ. ಅದಕ್ಕೆ ನಿಮ್ಮ ಹೆಸರಲ್ಲಿ ಟಿಕೆಟ್ಸ್ ಬಂತು. ಜಾಣು ಮರಿ ನೀನು, ನನ್ಗೋಸ್ಕರ ಟಿಕೆಟ್ ತರಿಸ್ದ್ಯಾ ಜಾಣಿ. ಮಾಯಿ, ನೀವಿಬ್ರು ಆರಾಮಾಗಿ ಸಿಂಗಾಪುರ್ಗೆ ಹೋಗ್ಬಿಟ್ಟು ಬನ್ನಿ. ನೀವು ಕಾಲ್ ಮುಡ್ಕೊಂಡು ಕೂತಿರ್ಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಾವು ಆಗ್ಲೇ ಫ್ಲೈಟ್ ಅಲ್ಲಿ ಕೂತಿರ್ತಿದ್ವಿ. ಇನ್ನೆಲ್ಲಿ ಸಿಂಗಾಪುರು ಎಲ್ಲ ಹಾಳಾಗೋದು ನಿಮ್ಮಿಂದಾನೆ. ನಿಮ್ ತಲೆ